ಹೆಲೋ ಎವ್ರಿವನ್, ವೆಲ್ಕಮ್ ಟು ದಾರಾ ಮೈಸೂರು. ಇವತ್ತಿನೊಂದು ಸೆಮಿ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನನಗೆ ಸ್ಯಾರಿ ಬಂದು ಯೆಲ್ಲೋ ವಿತ್ ಬ್ರೌನ್ ಕಾಂಬಿನೇಷನಲ್ಲಿದೆ. ಸೊ ಬೇಸ್ ಲೈನ್ಗೆ ನಾನು ಈ ಯೆಲ್ಲೋ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು 0.5 mm ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಜರಿ ಬಂದು ನನಗೆ ಫುಲ್ಲು ಸಿಲ್ವರ್ ಶೇಡಲ್ಲೂ ಇಲ್ಲ, ಗೋಲ್ಡ್ ಶೇಡಲ್ಲೂ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಡಲ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿಗೆ ಇವಾಗ ದಾರನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ರೈಟ್ ಸೈಡಲ್ಲೇ ಇಟ್ಕೊಂಡು ಈ ಥರ ದಾರನ ಎಳ್ಕೊತಾ ಇದ್ದೀನಿ. ಎಳ್ಕೊಂಡು ಇಲ್ಲಿಗೆ ಗಂಟು ಹಾಕೋಬೇಕು. ಟೈಟ್ ಆಗೋ ಥರ 2 ಗಂಟು ಹಾಕೊಂಡ್ರೆ ಸಾಕಾಗುತ್ತೆ. ಇದಾದಮೇಲೆ ಎಲ್ಲಿ ಗಂಟು ಹಾಕಿರ್ತೀವಿ ಅದೇ ಲೂಪಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನು ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀನಿ. ಅದ್ರ ಪಕ್ಕ ಮತ್ತೆ ಕಂಬಗಳು ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆಟ್ ಕಂಬ, ಸೂಜಿ ಮೇಲೆ ದಾರ ತೊಗೊಂಡು 2ರಲ್ಲೊಂದು 2ರಲ್ಲೊಂದು ಆ ಥರ ಪಕ್ಕ ಪಕ್ಕ ಮಾಡಬೇಕು. ಯಾವುದೇ ರೀತಿ ಗ್ಯಾಪ್ಸ್ ಕೊಡಬೇಡಿ. ನೋಡಿ 3 4 5 6 7. ನಾನಿಲ್ಲಿ 7 ಕಂಬಗಳನ್ನ ಪಕ್ಕ ಪಕ್ಕ ಮಾಡ್ಕೊತಾ ಇದ್ದೀನಿ. 7 ಕಂಬ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ರೌಂಡ್ ಬೀಡು. ನೀವು ಬೇಕಿದ್ರೆ ಬೇರೆ ಶೇಪ್ಸ್ ಇರೋ ಬೀಡ್ ಸಹ ಯೂಸ್ ಮಾಡ್ಬೋದು. ಬೀಡ್ ಹಾಕಿ ಆದಮೇಲೆ ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡಿ ಸೀದಾ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಎಷ್ಟು ಗ್ಯಾಪಿಗೆ ಬರುತ್ತೆ ಈ ಥರ ಕರೆಕ್ಟಾಗಿ ಸ್ಪೇಸ್ ನೋಡಿಕೊಂಡು ಅಲ್ಲಿಗೆ ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಮೊದಲು 7 ಕಂಬ ತೊಗೊಂಡಿದ್ದೀನಿ. ಬೀಡ್ ಆದಮೇಲೆ ಸಹ 7 ಕಂಬ ತೊಗೋಬೇಕು. ನೋಡಿ ಇವಾಗ ಇಲ್ಲಿ 7 ಕಂಬ ಆಗಿದೆ. ಇದಾದಮೇಲೆ ನಾನು ಕುಚ್ಚಿಗೆ ಜಾಗ ಬಿಡ್ತಾ ಇದ್ದೀನಿ. ಕುಚ್ಚಿಗೆಯಲ್ಲಿ 2 ಚೈನ್ ತೊಗೊಂಡ್ರೆ ಸಾಕಾಗುತ್ತೆ. 1 2 ಚೈನ್ ಆದಮೇಲೆ ಎಲ್ಲೂ ಲಾಕ್ ಮಾಡೋ ಥರ ಇಲ್ಲ. ಸೂಜಿ ಮೇಲೆ ದಾರ ತೊಗೊಂಡು 2 ಚೈನ್ ಗ್ಯಾಪು ಇಲ್ಲಿ ಎಷ್ಟು ಬರುತ್ತೆ ಅಷ್ಟು ಬಿಟ್ಟು ಮತ್ತೆ ನಾವು ಕಂಬಗಳನ್ನ ವರ್ಕ್ ಮಾಡ್ತಾ ಹೋಗಬೇಕು. ಮತ್ತೆ ಇಲ್ಲಿ 7 ಕಂಬ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತೆ 7 ಕಂಬ. ಇದೇ ಕಾನ್ಸೆಪ್ಟ್. ಬೇಸ್ ಲೈನ್ ಇವಾಗ ಕಂಪ್ಲೀಟ್ ಆಗಿದೆ. ಈ ಥರ ಬರುತ್ತೆ. 7 ಕಂಬ ಮತ್ತು ಕುಚ್ಚಿಗೆ ಗ್ಯಾಪು 2 ಚೈನ್ ಮತ್ತು 7 ಕಂಬ 1 ಬೀಡು. ಕಂಪ್ಲೀಟ್ ಬೇಸ್ ಲೈನ್ ನಿಮಗೆ ಇದೇ ಥರ ಬರುತ್ತೆ. ಇವಾಗ ನಾನು ಸೆಕೆಂಡ್ ಸ್ಟೆಪ್ಗೆ ಪಲ್ಲು ಕಲರು ಅಂದರೆ ಬಾರ್ಡರ್ ಕಲರ್ ಏನಿದೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 6 ಎಳೆ ದಾರ ಬ್ರೌನ್ ಕಲರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಈ ಫಸ್ಟ್ ಕಂಬ ಆದಮೇಲೆ ಈ ಗ್ಯಾಪಲ್ಲಿ ನೀಡಲ್ ಹಾಕಿ ಇಲ್ಲಿಂದ ಈ ದಾರನ ಈ ಥರ ಎಳ್ಕೊಬೇಕು. ದಾರ ಎಳ್ಕೊಂಡು ಗಂಟು ಹಾಕೋಬೇಕು. 1 2 ಸರಿ ಗಂಟು ಹಾಕೊಂಡ್ರೆ ಸಾಕು, ಗಟ್ಟಿಯಾಗಿರುತ್ತೆ. ನೋಡಿ ಈ ಥರ ಫುಲ್ ಟೈಟಾಗಿ ಗಂಟು ಹಾಕೋಬೇಕಾಗತ್ತೆ. ಇದಾದಮೇಲೆ ಅದೇ ಲೂಪಲ್ಲಿ ನೀಡಲ್ ಹಾಕಿ ನಾನು ಈ ದಾರನ ಈ ಥರ ಎಳ್ಕೊತೀನಿ. ನೋಡಿ ಈ ಥರ ಲೂಪಲ್ಲಿ ಎಳ್ಕೊಂಡು ಒಂದು ಲಾಕ್ ಮಾಡ್ತೀನಿ. ಇದು ಲಾಕ್ ಆದ ತಕ್ಷಣ ನಮಗೆ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಅಂದರೆ ಟ್ರಿಪಲ್ ಕ್ರೋಶೆಟ್ ವರ್ಕ್ ಮಾಡಬೇಕು. ಈ ಬೀಡನ್ನ ಹಿಂಗೆ ಟರ್ನ್ ಮಾಡಿದ್ರೆ ಬೀಡ್ ಹಿಂದೆ ಒಂದು ಥ್ರೆಡ್ ಇರುತ್ತೆ ಅಲ್ಲ, ನೋಡಿ ಇದು ಈ ಥ್ರೆಡ್ಗೆ ನಾವು ಆರ್ಚ್ನ ವರ್ಕ್ ಮಾಡಬೇಕು. ಈ ಥರ ದಾರದಿಂದ
ಈ ಬ್ರೌನ್ ಕಲರ್ ದಾರಾನ ಎಳೆದು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ಈ ಟ್ರಿಪಲ್ ಕ್ರೋಶೆಟ್ ಕಂಬನ ನಾವು ಇಲ್ಲಿ ಈ ಕಂಬಗಳು ಏನು ಹೈಟ್ ಇದೆ ಈ ಹೈಟ್ಗೆ ಮ್ಯಾಚ್ ಆಗೋಷ್ಟು ಎಳಿಬೇಕು. ಆವಾಗ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ಆರ್ಚಲ್ಲಿ. ಈ ಥರ ಕಂಬ ತೆಗೆದಾದ್ಮೇಲೆ 1 2 3 ಚೈನ್ಸ್ ಹಾಕಿ ಇದೇ ಕಂಬಕ್ಕೆ ಹೋಗಿ ನಾವು ಲಾಕ್ ಮಾಡಬೇಕು, ಅಂದರೆ ಪಿಕೋ ಸ್ಟಿಚ್. ಮತ್ತು ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. ಈ ಬೀಡ್ ಹಿಂದೆ ಇರೋ ದಾರಕ್ಕೆ ಪಿಕೋ ಸ್ಟಿಚಸ್ ವರ್ಕ್ ಮಾಡ್ತಾ ಹೋಗಬೇಕು. ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿ ಅದಕ್ಕೆ ಪಿಕೋ ಸ್ಟಿಚಸ್ ಮಾಡಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮತ್ತು ಈ ಎರಡರಲ್ಲಿ ಒಂದು. ಅದಾದಮೇಲೆ 1 2 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮತ್ತು ಟ್ರಿಪಲ್ ಕ್ರೋಶೆಟ್. ಅದಾದಮೇಲೆ 3 ಚೈನು, ಮತ್ತು ಟ್ರಿಪಲ್ ಕ್ರೋಶೆಟ್ ವರ್ಕ್ ಮಾಡಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮತ್ತು 3 ಚೈನ್ಸ್ ಹಾಕಿ ಅದೇ ಕಂಬಕ್ಕೆ ಹೋಗಿ ಈ ಥರ ಲಾಕ್ ಮಾಡಬೇಕು. ನಮಗೆ ಇಲ್ಲಿ ಬೀಡ್ ಹಿಂದೆ ಇರೋ ಥ್ರೆಡ್ಗೆ ಎಷ್ಟು ಪಿಕೋ ಸ್ಟಿಚಸ್ ಕರೆಕ್ಟಾಗಿ ಫಿಲ್ ಆಗುತ್ತೆ, ಅಂದರೆ ಆರ್ಚ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಶೇಪ್ ಇಲ್ಲಿಗೆ ಬಂದು ಎಂಡ್ ಆಗೋಕ್ಕೆ ಎಷ್ಟು ಪಿಕೋ ಸ್ಟಿಚ್ಗಳು ಬೇಕಾಗುತ್ತೆ ಚೆಕ್ ಮಾಡಿ. ಅದು ಬೀಡ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇದಕ್ಕಿಂತ ಚಿಕ್ಕ ಬೀಡ್ ಯೂಸ್ ಮಾಡಿದ್ರೆ ಬೀಡ್ ಹಿಂದೆ ಬರೋ ದಾರ ಕಮ್ಮಿ ಇರುತ್ತೆ, ಕಮ್ಮಿ ಕಂಬಗಳು ಕೂರುತ್ತೆ. ಸ್ವಲ್ಪ ದೊಡ್ಡ ಬೀಡ್ ಯೂಸ್ ಮಾಡಿದ್ರೆ ಜಾಸ್ತಿ ಕಂಬಗಳು ಬೇಕಾಗುತ್ತೆ. ಇದು ಕಂಪ್ಲೀಟಾಗಿ ನೀವು ಯಾವ ಬೀಡನ್ನ ಯೂಸ್ ಮಾಡ್ತೀರಾ ಆ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗೆ ಇಲ್ಲಿ ಈ ಬೀಡಿಗೆ ನನಗೆ 10 ಕಂಬಗಳು ಕೂರುತ್ತೆ. 10ಕ್ಕೆ ಪರ್ಫೆಕ್ಟಾಗಿ ಆರ್ಚ್ ಫಾರ್ಮ್ ಆಗುತ್ತೆ ನೋಡಿ. ಇವಾಗ 5 ಆಗಿದೆ. ಇವಾಗ ನಾನಿಲ್ಲಿ 10 ಕಂಬಗಳನ್ನ ವರ್ಕ್ ಮಾಡಿದ್ದೀನಿ. 1 2 3 4 5 6 7 8 9 10. ಈ 10 ಕಂಬನ ನಾನಿಲ್ಲಿ ಇಲ್ಲಿ 6 ಕಂಬ ಆದಮೇಲೆ 7ನೇ ಕಂಬದ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಹೋಗಿ ಈ ಥರ ಲಾಕ್ ಮಾಡ್ತೀನಿ. ಡೈರೆಕ್ಟ್ ಲಾಕ್ ಮಾಡಿದ್ರೆ ಆಯಿತು ನೋಡಿ. ನಮಗೆ ಆರ್ಚ್ ಈ ಥರ ಬರುತ್ತೆ. ಇದಾದಮೇಲೆ ಇಲ್ಲಿ 2 ಚೈನ್ ಗ್ಯಾಪ್ ಏನು ಬಿಟ್ಟಿದೆ ಇದು ಕುಚ್ಚಿಗೆ ಬರುತ್ತೆ. ನಾವು ಕುಚ್ಚು ಕಟ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕೂಡ ಬ್ರೌನ್ ಕಲರ್ 2 ಚೈನ್ ಹಾಕಿ ಫಸ್ಟ್ ಕಂಬ ಆದಮೇಲೆ ಸೆಕೆಂಡ್ ಕಂಬದ ಪಕ್ಕ ಲಾಕ್ ಮಾಡಿ ಮತ್ತೆ ಫ್ಲವರ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಬಟ್ ನನಗೆ ಈ ಸ್ಯಾರಿನಲ್ಲಿ ಕಸ್ಟಮರ್ಗೆ ಕುಚ್ಚು ಬೇಡ, ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ 1 ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಬೀಡ್ ಯೂಸ್ ಮಾಡಿದೆ 5 mm, ಅದೇ ಬೀಡನ್ನ ನಾನಿಲ್ಲಿ ಕುಚ್ಚು ಹಾಕೋ ಜಾಗದಲ್ಲಿ ಕೂಡ ಯೂಸ್ ಮಾಡಿ ಬೀಡನ್ನ ಲಾಕ್ ಮಾಡಿ ನೋಡಿ. 1 ಕಂಬ ಬಿಟ್ಟು ಅದ್ರ ನೆಕ್ಸ್ಟ್ ಗ್ಯಾಪ್ ಏನಿದೆ ಅಲ್ಲಿಗೆ ಈ ಥರ ಲಾಕ್ ಮಾಡ್ತಾ ಇದ್ದೀನಿ. ನಿಮಗೆ ಕುಚ್ಚು ಹಾಕಿ ಅಂತ ಹೇಳಿದ್ರೆ ಕುಚ್ಚು ಬೇಕಾಗಿದ್ರೆ ನೀವು ಇವಾಗ ಇದು ಕಾಂಬಿನೇಷನ್ ಕಾಂಟ್ರಾಸ್ಟ್ ಕಲರ್ ಏನಿದೆ ಇವಾಗ ಬ್ರೌನ್ ಆಗಿದೆ, ನೆಕ್ಸ್ಟು ಈ ಯೆಲ್ಲೋ ಕಲರಲ್ಲಿ ಕುಚ್ಚನ್ನ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಕುಚ್ಚನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಈ ಬೀಡ್ ಏನಿದೆ ಈ ಬೀಡ್ ಹಿಂದೆಗೆ ಮತ್ತೆ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಿಕೊಂಡು ಪಿಕೋ ಸ್ಟಿಚಸ್ ಹಾಕೋಬೇಕಾಗತ್ತೆ. ಆರ್ಚಲ್ಲಿ ಕೂಡ ನಾನಿಲ್ಲಿ 10 ಕಂಬಗಳನ್ನ ಮಾಡಿ ಆಗಿದೆ. ಇವಾಗ ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ತೀನಿ. ಕುಚ್ಚು ಬದಲಿಗೆ ಈ 5 mm ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಇಲ್ಲಿ ಫಸ್ಟ್ ಕಂಬ ಆದಮೇಲೆ ಮತ್ತೆ ಈ ಥರ ಲಾಕ್ ಮಾಡಬೇಕು. ಈ ಸ್ಯಾರಿ ಫುಲ್ಲು ಇದೇ ಡಿಸೈನ್ ಕಂಟಿನ್ಯೂ ಆಗುತ್ತೆ ನೋಡಿ. ನಮಗೆ ಡಿಸೈನು ಈ ಥರ ಬರುತ್ತೆ. ಇಲ್ಲಿ ಕುಚ್ಚು ಬೇಕು ಅಂದರೆ ನೀವು ಕುಚ್ಚನ್ನ ಆ್ಯಡ್ ಮಾಡ್ಕೊಬೋದು ನೋಡಿ. ಈ ಥರ ಸ್ಯಾರಿ ಫುಲ್ಲು ಯಾವುದೇ ಡಿಸೈನ್ ಚೇಂಜಸ್ ಆಗಲ್ಲ, ಇದೇ ಥರ ಕಂಟಿನ್ಯೂ ಮಾಡಬೇಕು. ಸ್ಯಾರಿ ಫುಲ್ ಈ ಥರ ಕ್ರೋಶಾ ವರ್ಕು ಕಂಪ್ಲೀಟ್ ಆಗಿದೆ. ತುಂಬ ನೀಟಾಗಿ ಬಂದಿದೆ ಫಿನಿಶಿಂಗು. ಕುಚ್ಚು ಇಲ್ಲ ಅಂದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುಚ್ಚು ಬದಲು ಇಲ್ಲಿ ನಾನು ಈ ಥರ ಬೀಡನ್ನ ಹಾಕಿ ಕುಚ್ಚನ್ನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಕುಚ್ಚನ್ನ ಆ್ಯಡ್ ಮಾಡ್ಕೊಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ಒಳ್ಳೆ ಕಾಂಬಿನೇಷನ್ ಇದೆ ಸ್ಯಾರಿ. ನೀವು ಕೂಡ ಟ್ರೈ ಮಾಡಿ. ಮತ್ತು ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ಮೇಕಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.